ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲೋಕ ಲೆಕ್ಕಾಚಾರ. ನಾನು ಸಂಪತ್ ವಂಡಾರು. ಲೋಕಸಭೆ ಚುನಾವಣೆ ಅಂದ್ರೆ ಪ್ರಜಾಪ್ರಭುತ್ವದ ಹಬ್ಬ. ದೇಶಕ್ಕೆ ಪ್ರಧಾನ ಮಂತ್ರಿಯನ್ನ ಆರಿಸೋಕೆ ಜನಪ್ರತಿನಿಧಿಗಳನ್ನ ಚುನಾಯಿಸಿ ಕಳಿಸುವ ಗುರುತರವಾದಂತಹ ಕೆಲಸ. ಕಾನೂನು ಆಡಳಿತ ಮತ್ತು ಸಂವಿಧಾನಬದ್ಧ ಸಂಸದರ ಚುನಾವಣೆಯಲ್ಲಿ ಭಾಗಿಯಾಗೋದು ಕೂಡ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಕೂಡ. ಸಂಸದರು ಅಂದ್ರೆ ಮಹತ್ವವಾದ ಗೌರವ ಮತ್ತು ತನ್ನದೇ ಆದ ಘನತೆಯನ್ನ ಉಳಿಸಿಕೊಂಡಿರುವ ಸಂವಿಧಾನಬದ್ಧ ಅಧಿಕಾರ. ಹಾಗಾಗಿ ತಮ್ಮದೇ ರೀತಿಯಲ್ಲಿ ಮತದಾರ ಪ್ರಭುಗಳನ್ನ ಕೂಡಿಸಿ ಗುಣಿಸಿ ಭಾಗಾಕಾರ ಮಾಡ್ತಾರೆ. ಇಲ್ಲಿ ಒಮ್ಮೆ ಮತದಾರರ ನಾಡಿ ಮಿಡಿತವನ್ನ ಅರಿತಂತ ವ್ಯಕ್ತಿ ದೆಹಲಿಯನ್ನ ಪ್ರವೇಶ ಮಾಡಿ 5 ವರ್ಷ ಸಂಸದರಾಗಿ ಅಧಿಕಾರವನ್ನು ಚಲಾಯಿಸ್ತಾರೆ. ಮತದಾರರ ಮನದಾಳ ಮತ್ತು ಕ್ಷೇತ್ರಗಳ ಲೆಕ್ಕಾಚಾರ, ಇದರ ಬಗ್ಗೆ ಸಮಗ್ರವಾದ ಮಾಹಿತಿ ವೀಕ್ಷಕರ ಮುಂದಿಡೋದೆ ಲೋಕ ಲೆಕ್ಕಾಚಾರ ಸಂಸದರ ರಿಪೋರ್ಟ್ ಕಾರ್ಡ್. ನಾನು ಸಂಪತ್ ವಂಡಾರು. ಇವತ್ತಿನ ಲೋಕ ಲೆಕ್ಕಾಚಾರ ಕಾರ್ಯಕ್ರಮದಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಇದರ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ದೆಹಲಿ ಮಟ್ಟದಲ್ಲೂ ಕೂಡ ಸಖತ್ ಸೌಂಡ್ ಮಾಡ್ತಾ ಇದೆ ಈ ಕ್ಷೇತ್ರ. ಇದಕ್ಕೆ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಅನ್ನೋದು. ಈಗಾಗಲೇ 2 ಬಾರಿ ಬ್ಯಾಕ್ ಟು ಬ್ಯಾಕ್ ಗೆಲುವು ಸಾಧಿಸಿರುವ ಹಾಲಿ ಸಂಸದ ಪ್ರತಾಪ್ ಸಿಂಹ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಈ ನಡುವೆ ತವರು ಜಿಲ್ಲೆಯಲ್ಲಿ ತನ್ನದೇ ಆಧಿಪತ್ಯ ಸ್ಥಾಪನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸದ್ದಿಲ್ಲದೆ ತಂತ್ರಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ಇದರ ಮಧ್ಯೆ 1 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆದ್ದಿರುವಂತಹ ಪ್ರತಾಪ್ ಸಿಂಹಗೆ ಜೆಡಿಎಸ್ನ ಹೊಂದಾಣಿಕೆ ಕೂಡ ಲಾಭ ಆಗಲಿದೆ. ಈ ಬಾರಿ ಮತ್ತಷ್ಟು ಬಲ ಸಿಕ್ಕಿದೆ ಅವರಿಗೆ. ಹಾಗಿದ್ರೆ ಲೋಕಸಭೆ ಗೆಲ್ಲೋಕೆ ಪಕ್ಷಗಳು ನಡೆಸ್ತಾ ಇರುವಂತಹ ತಂತ್ರಗಾರಿಕೆ ಏನು, ಮತದಾರ ಪ್ರಭು ಏನ್ ಹೇಳ್ತಾರೆ, ಇದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ, ಇಲ್ಲಿ ಸದ್ಯ ಸಂಸದರಾಗಿರುವುದು ಪ್ರತಾಪ್ ಸಿಂಹ ಅವರು 2 ಬಾರಿ ಆಯ್ಕೆಯಾಗಿದ್ದಾರೆ. 2 ಬಾರಿ ಆಯ್ಕೆಯಾಗಿ 10 ವರ್ಷದ ಆಡಳಿತ ಮೈಸೂರು ಜಿಲ್ಲೆಯ ಜನರಿಗೆ ಅಥವಾ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಜನರಿಗೆ ತೃಪ್ತಿಯನ್ನ ತಂದಿದೆಯಾ, ಪ್ರತಾಪ್ ಸಿಂಹ ಅವರು ಅಭಿವೃದ್ಧಿಯನ್ನ ಮಾಡಿದ್ದಾರೆ ಎನ್ನುವಂಥದ್ದನ್ನು ಕೂಡ ನೋಡ್ತಾ ಹೋಗ್ಬೇಕಾಗತ್ತೆ. ಹಾಗೆಯೇ ಹಾಲಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿ ವಿಜಯ್ ಕುಮಾರ್ ಈ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಕೇಂದ್ರ ಸರ್ಕಾರದಿಂದ ಬೈ ಡಿಫಾಲ್ಟ್ ಬರುತ್ತಲ್ಲ, ಅದು ಯಾರು ಇರಲಿ ಬಿಡಲಿ ಬರ್ತಾ ಇರ್ತದಲ್ಲ, ಯಾವ ಯೋಜನೆಗಳು ನಾನೆಲ್ಲ ಹಾಕಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳು ಇದೆ, ಆದರೆ ಅದಕ್ಕೆ ವಿಶೇಷವಾಗಿ ಸಂಸದನಾಗಿ ನಾನು ಏನು ಪ್ರಯತ್ನವನ್ನು ಹಾಕಿ ತಂದಿದ್ದೀನಿ ಆ ಯೋಜನೆಗಳನ್ನು ನಾನಿಲ್ಲಿ ಪಟ್ಟಿಯನ್ನು ಮಾಡಿದ್ದೀನಿ. 2014ಕ್ಕಿಂತ ಮೊದಲು 10 ವರ್ಷದಲ್ಲಿ ಮೈಸೂರಿಗೆ ಎಷ್ಟು ಟ್ರೈನ್ ಬಂತು ಅಂದರೆ ಯಾವ ಟ್ರೈನು ಬಂದಿರಲಿಲ್ಲ. ಆದರೆ 2014ರಿಂದ 2024ವರೆಗೂ 11 ಟ್ರೈನ್ ತಂದೀನಿ. 12ನೇ ಟ್ರೈನು ರಾಮೇಶ್ವರಮ್ಗೆ ಇನ್ನು ಕೆಲವೇ ದಿನಗಳಲ್ಲಿ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ಶಾರ್ಟ್ ಲಿಸ್ಟ್ ಆಗಿದೆ ಅಂತ ಕೇಳ್ಪಟ್ಟೆ ನಿಮ್ಮ ಮಾಧ್ಯಮ ಮೂಲಕ. ಹಾಗೆ ನಾವೇನಂದರೆ ನಮ್ಮ ಮುಂಚೆಯಿಂದ ನಾವೊಂದು ವರ್ಷಾನುಗಟ್ಲೆಯಿಂದ ನಾವು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಆ ದೃಷ್ಟಿಯಿಂದ ಇದರಲ್ಲಿ ಸ್ಪೆಷಲಾಗಿ ಸಿದ್ಧತೆ ಅಂತ ಏನಿಲ್ಲ. ನಾವು ಜನಗಳ ಹತ್ರ ಯಾವತ್ತೂ ನಿರಂತರವಾಗಿದ್ದೀವಿ, ಮುಂಚೆಯಿಂದ ಇದ್ದೀವಿ, ಈಗಲೂ ಅದು ಕಂಟಿನ್ಯೂ ಆಗುತ್ತೆ. ಇದೇನು ನಮಗೇನು ಹೊಸದಲ್ಲ ಸಮಾಜ ಸೇವೆ. ಆ ದೃಷ್ಟಿಯಿಂದ ನಾವು ಈಗ ಪ್ರಿಪ್ರೇಷನ್ ಅಂದರೆ ಈಗ ಏನಾರು ಅನೌನ್ಸ್ ಆದರೆ ನಾವು ಡೈರೆಕ್ಟಾಗಿ ಪಾರ್ಟಿ ವರ್ಕರ್ಸ್ನೆಲ್ಲ ಭೇಟಿಯಾಗಿ ಮತ್ತು ಬ್ಲಾಕ್ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಆರ್ಗನೈಸರ್ಸು ಮತ್ತು ಎಲ್ಲ ಕಾಂಗ್ರೆಸ್ ವರ್ಕರ್ಸ್ನ ಜೊತೆಗೂಡಿ ನಮ್ಮ ಗ್ಯಾರಂಟಿ ಯೋಜನೆಗಳು ಇಷ್ಟು ಸಕ್ಸಸ್ ಆಗಿರೋದ್ರಿಂದ ನಮ್ಗೆ ಯಾವುದೇ ಥರದ ಕಷ್ಟ ಆಗಲ್ಲ. ಈ ಸತಿ ಯಾರೇ ಕ್ಯಾಂಡಿಡೇಟ್ ಆದರೂ ಕಾಂಗ್ರೆಸ್ಸಿಂದ ಸಂಸದರು ಹಾಗೇನೆ ಆಕಾಂಕ್ಷಿಗಳ ಮಾತನ್ನ ನೋಡಿದ್ರಿ. ಇದರ ಜೊತೆಗೆ ಕ್ಷೇತ್ರದ ಕಿರು ಪರಿಚಯವನ್ನ ಚುಟುಕಾಗಿ ನೋಡಿಕೊಂಡು ಬರೋದಾದ್ರೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರು ಕಳೆದ 10 ವರ್ಷದಲ್ಲಿ ಮಾಡಿರೋ ಸಾಧನೆಗಳ ಲೆಕ್ಕಾಚಾರವನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಪಡೆದ ಮತಗಳು, ಪ್ರತಾಪ್ ಸಿಂಹ ಅವರು ಪಡೆದ ಮತಗಳು 6,88,974, 52.72% ಮತವನ್ನ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರು ಪಡೆದು ಗೆದ್ದು ಬಿಗಿದ್ದಾರೆ. ಪ್ರತಾಪ್ ಸಿಂಹ ಅವರ ವಿರುದ್ಧ ಸ್ಪರ್ಧೆಯನ್ನು ಮಾಡಿದ್ದು CH ವಿಜಯಶಂಕರ್. ಅವರು ಪಡೆದಂತ ಮತ 41.75%. ಇವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿತ್ತು. ಹಾಗೆಯೇ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ಬರುವಂತ ಒಟ್ಟು ವಿಧಾನಸಭೆ ಕ್ಷೇತ್ರಗಳು 8 ವಿಧಾನಸಭಾ ಕ್ಷೇತ್ರ ಇದೆ. ಒಟ್ಟು ಮತದಾರರು 15,77,000
618 ಮಂದಿ ಮತದಾರರಿದ್ದಾರೆ. ಇದರಲ್ಲಿ ಮಹಿಳಾ ಮತದಾರರೇ ಹೆಚ್ಚು. ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳಾ ಮತದಾರರೇ ಹೆಚ್ಚು. ಹೀಗಾಗಿ ದೊಡ್ಡ ಮಟ್ಟದ ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ. ಕಾಂಗ್ರೆಸ್ ಕೂಡ ರಣತಂತ್ರವನ್ನ ಮಾಡಿದೆ. ಪ್ರತಾಪ್ ಸಿಂಹ ಅವರ ಲಕ್ ಕೈ ಹಿಡಿಯುತ್ತಾ ಹಾಗೇನೆ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳು ಕೂಡ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಆಗಿದೆ. ವೆಲ್, 10 ವರ್ಷಗಳಲ್ಲಿ ಪ್ರತಾಪ್ ಸಿಂಹ ಅವರ ಸಾಧನೆ ಏನು? ಸಾಕಷ್ಟು ಸಾಧನೆಯನ್ನ ಪ್ರತಾಪ್ ಸಿಂಹ ಅವರು ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಮತದಾರರ ಒಲವು ಹೇಗಿದೆ ನೋಡ್ತಾ ಹೋಗೋದಾದ್ರೆ ಈ ಹಿಂದಿನ ಸಂಸದರಿಗಿಂತ ಹೆಚ್ಚಿನ ಅಭಿವೃದ್ಧಿ ಕಾರ್ಯವನ್ನ ಈ ಕ್ಷೇತ್ರಕ್ಕಾಗಿ ಪ್ರತಾಪ್ ಸಿಂಹ ಅವರು ಮಾಡಿದ್ದಾರೆ. ಉಂಡವಾಡಿ ಕುಡಿಯುವ ನೀರಿನ ಯೋಜನೆಗೆ 250 ಕೋಟಿ ಅನುದಾನವನ್ನು ತಂದಿದ್ದಾರೆ. ಹುಣಸೂರಿಗೆ ಕಾವೇರಿ ನೀರಿಗಾಗಿ ಈ ಯೋಜನೆಗಾಗಿ 213 ಕೋಟಿ ಅನುದಾನವನ್ನು ತಂದಿದ್ದಾರೆ. ಪಿರಿಯಾಯ್ ಪಟ್ಟಣಕ್ಕೆ ನೀರಿನ ಯೋಜನೆಗೆ 239 ಕೋಟಿ, ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ 45 ಕೋಟಿ. ಇನ್ನುಳಿದಂತೆ ಅಮೃತ್ ಯೋಜನೆಯಡಿ ಕುಡಿಯುವ ನೀರಿಗೆ 408 ಕೋಟಿ. ಮೈಸೂರು ಕೊಡಗು ದಶಪಥ ರಸ್ತೆಗೆ 10,311 ಕೋಟಿ ರೂಪಾಯಿ ಅನುದಾನವನ್ನು ಪ್ರತಾಪ್ ಸಿಂಹ ಅವರ ಕ್ಷೇತ್ರಕ್ಕಾಗಿ ತಂದಿದ್ದಾರೆ. ಹೊಸದಾಗಿ 12 ರೈಲು, ಕೇಂದ್ರ ರೈಲ್ವೆ ನಿಲ್ದಾಣಕ್ಕೆ 350 ಕೋಟಿ ರೂಪಾಯಿ, 102 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಂಟೈನರ್ ಡಿಪೋ. ಕೊಡಗಿನ ರೈಲು ಯೋಜನೆಗೆ 3,100 ಕೋಟಿ ರೂಪಾಯಿ ಅನುಮೋದನೆಯನ್ನು ಕೂಡ ಪಡೆಯುವಲ್ಲಿ ಸಂಸದರು ಸಕ್ಸಸ್ ಆಗಿದ್ದಾರೆ. ಇದೆಲ್ಲವೂ ಕೂಡ ಪ್ರತಾಪ್ ಸಿಂಹ ಅವರ ಸಾಧನೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಪ್ರತಾಪ್ ಸಿಂಹ ಅವರು 2 ಅವಧಿಯಲ್ಲಿ 10 ವರ್ಷಗಳ ಕಾಲ ಮಾಡಿರುವಂತ ಸಾಧನೆ. ಹಾಗಾದ್ರೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸಂಸದರ ಸಾಧನೆ ಬಿಜೆಪಿ ಪಕ್ಷದ ಕೈ ಹಿಡಿಯುತ್ತಾ ಎನ್ನುವಂತ ದೊಡ್ಡ ಮಟ್ಟದ ಪ್ರಶ್ನೆ ಇದೆ. ಕಾದ್ ನೋಡ್ಬೇಕಾಗತ್ತೆ. ಉತ್ತರಿಸೋದು ಇಲ್ಲಿ ಮತದಾರ ಪ್ರಭುಗಳು. ಗಮನಿಸ್ತಾ ಇದ್ರಿ ಎಷ್ಟೆಲ್ಲ ಸಾಧನೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಸಂಸದರ ಸಾಧನೆ ಅಂತ ಹೇಳಿದ್ರೆ ಕೇಂದ್ರದಿಂದ ತಮ್ಮ ಕ್ಷೇತ್ರಕ್ಕೆ ತಂದಂತ ಅನುದಾನ. ಹತ್ತು ವರ್ಷಗಳಲ್ಲಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರು ತಂದಿರುವಂತಹ ಅನುದಾನಗಳ ಬಗ್ಗೆ ಅವರೇ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರು ಮೈಸೂರು ಹೈವೇ ಇರ್ಬೋದು, ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಇರ್ಬೋದು, ಹಾಗೆ ರಿಂಗ್ ರೋಡ್ ಇರ್ಬೋದು, ರಿಂಗ್ ರೋಡಿಗೆ ಲೈಟ್ ಹಾಕ್ಸಿದಿರೋಂಥದ್ದು ಇರ್ಬೋದು, ಜಲ್ ಜೀವನ್ ಮಿಷನಲ್ಲಿ ನೀರನ್ನು ತಂದಿದ್ದಿರ್ಬೋದು, ಅಮೃತ್ ಯೋಜನೆಯಲ್ಲಿ ನೀರು ತಂದಿರೋವಂಥದ್ದು ಇರ್ಬೋದು. ಹೀಗೆ ಹಲವು ಯೋಜನೆಗಳ ಜೊತೆಗೆ ಮಡಿಕೇರಿಗೆ ಕುಶಾಲನಗರದವರೆಗೂ 4,130 ಕೋಟಿ ರೂಪಾಯಿನಲ್ಲಿ 4 ಲೈನ್ ಹೈವೇ, ಆಕ್ಸೆಸ್ ಕಂಟ್ರೋಲ್ಡ್ ಹೈವೇನ ತಂದಿರೋವಂಥದ್ದು ಇರ್ಬೋದು. ಈ ರೀತಿ ಎಲ್ಲ ಯೋಜನೆಗಳನ್ನು ಪಟ್ಟಿ ಮಾಡಿ, ವಿಶೇಷವಾಗಿ ಕೊಡಗಿನಲ್ಲಿ ಸಾಕಷ್ಟು ಯೋಜನೆಗಳು ಅಮೃತಲ್ಲಿ ಬಂದಾಗ ಅಪ್ಪಚ್ಚಣ್ಣ ಅವರು ಸೋಮವಾರಪೇಟೆ ಇರ್ಬೋದು, ಮಡಿಕೇರಿ ಇರ್ಬೋದು, ಕುಶಾಲನಗರ ಇರ್ಬೋದು, ಅಲ್ಲಿಗೆ ಅವರು ದೊಡ್ಡ ಮಟ್ಟ ಸಹಾಯನ ಮಾಡಿದ್ದಾರೆ. ಹಾಗೆ ಇನ್ನು ವಿರಾಜಪೇಟೆಗೂ 58 ಕೋಟಿ ರೂಪಾಯಿ ಅಮೃತಲ್ಲಿ ಬಂದಾಗ ಅಲ್ಲಿ ಬೋಪಾಯ ಸರ್ ಇರ್ಬೋದು. ಹೀಗೆ ಪಕ್ಷ ಎಲ್ಲರೂ ನಾವು ಒಟ್ಟಾಗಿ ಸೇರಿ ಏನೇನು ಕೆಲಸವನ್ನು ತಂದಿದ್ದೀವಿ ಅಂತ. ಹಾಗೆ ಮೈಸೂರಿನಲ್ಲಿ ವಿದ್ಯಾರಣ್ಯಪುರ ಕಸ ತೆಗೆಸುವಂಥದ್ದು ಇರ್ಬೋದು, ಅಲ್ಲಿ ರಾಮದಾಸ್ ಜಿಯವರ ದೊಡ್ಡ ಸಹಕಾರ ಅನ್ನೋದು ಇದೆ. ಹಾಗೆ ಎಲ್ಲ ಕೆಲಸಗಳನ್ನು ನಾವು ಮಾಡಿದ್ದೀವಿ. ಎಸ್, ಪ್ರತಾಪ್ ಸಿಂಹ ಅವರ ಸಾಧನೆ ಕುರಿತಾಗಿ ನೋಡಿದ್ರಿ ಅಂತ ಹೇಳಿದ್ರೆ ಅವರು ತಮ್ಮ ಕ್ಷೇತ್ರಕ್ಕೆ ತಂದಿರುವಂತಹ ಅನುದಾನದ ಬಗ್ಗೆ ಅವರ ಮಾತುಗಳಲ್ಲೇ ಕೇಳಿದ್ರೆ, ಇಂದು ಕ್ಷೇತ್ರದಲ್ಲಿ ಬಿಜೆಪಿಗೆ ಯಾವ ರೀತಿಯಾಗಿ ಪ್ಲಸ್ ಪಾಯಿಂಟ್ ಆಗಬಹುದು ನೋಡ್ತಾ ಹೋಗೋದಾದ್ರೆ ಒಂದಷ್ಟು ಅಂಶಗಳು ಇವೆ. ಬಿಜೆಪಿಗೆ ಮತ ಹಾಕಬೇಕು ಎನ್ನುವಂತ ಕಾರಣಕ್ಕೆ ಮನಸ್ಸು ಮಾಡಿದ್ರೆ ಮತದಾರರು ಯಾವೆಲ್ಲ ಕಾರಣಗಳಿಂದ ಹಾಕಬಹುದು ಗಮನಿಸ್ತಾ ಹೋಗೋದಾದ್ರೆ, ಪ್ರಧಾನಿ ಮೋದಿಯವರ ಬಲ, ಮೋದಿಯವರ ವರ್ಚಸ್ಸಿನ ಮೇಲೆ ಮತ ಹಾಕಬಹುದು. ಹಾಗೇನೇ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಪಣ, ಕಾಂಗ್ರೆಸ್ನಲ್ಲಿ ಸಮರ್ಥ ಅಭ್ಯರ್ಥಿಯ ಕೊರತೆ ಕಾಣ್ತಾ ಇದೆ, ಕೇಂದ್ರದ ಯೋಜನೆ ಅನುದಾನದ ಸದ್ಬಳಕೆ, ಇದೆಲ್ಲವೂ ಕೂಡ ಅಯೋಧ್ಯೆಯಲ್ಲಿ ರಾಮ ಮಂದಿರ, RSS ಮತ್ತು ಹಿಂದುತ್ವದ ಅಲೆ, ಒಕ್ಕಲಿಗ ಮತ್ತು ಲಿಂಗಾಯತ ಮತಗಳು, ಇದೆಲ್ಲವೂ ಕೂಡ ಪ್ರತಾಪ್ ಸಿಂಹ ಅವರ ಕೈ ಹಿಡಿಬಹುದು. ಗಮನಿಸ್ತಾ ಹೋಗೋದಾದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ, RSS ಮತ್ತು ಹಿಂದುತ್ವದ ಅಲೆ, ಒಕ್ಕಲಿಗ ಮತ್ತು ಲಿಂಗಾಯತ ಮತ, ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಪಣ, ಕಾಂಗ್ರೆಸ್ನಲ್ಲಿ ಸಮರ್ಥ ಅಭ್ಯರ್ಥಿಯ ಕೊರತೆ, ಕೇಂದ್ರದ ಯೋಜನೆ ಅನುದಾನ ಸದ್ಬಳಕೆ ಮಾಡಿಕೊಂಡಿದೆ. ಹಾಗೆಯೇ ಒಂದಷ್ಟು ಮೈನಸ್ ಪಾಯಿಂಟ್ಗಳು ಕೂಡ ಖಂಡಿತವಾಗಿ ಇದೆ. ಸ್ಥಳೀಯ ಬಿಜೆಪಿ ಮುಖಂಡರನ್ನ ಕಡೆಗಣಿಸಿದ್ದಾರಾ ಪ್ರತಾಪ್ ಸಿಂಹ? ಹಿಂದುತ್ವವಾದಿ ಅಲ್ಪಸಂಖ್ಯಾತರ ಕಡೆಗಣನೆಯನ್ನ ಮಾಡಿದ್ದಾರೆ ಎನ್ನುವಂತ ಆರೋಪ. ಹಿರಿಯರ ಜೊತೆ ಒಳಜಗಳ, ಗುಂಪುಗಾರಿಕೆ ಕೂಡ ಬಿಜೆಪಿ ಪಕ್ಷದಲ್ಲಿ ಇದೆ ಎನ್ನುವಂಥದ್ದು. ಹಾಗೆಯೇ ಶಾಸಕರ ಜೊತೆ ಅನುದಾನದ ಬಗ್ಗೆ ಹಸ್ತಕ್ಷೇಪ ಮಾಡಿರೋದು, ಅಷ್ಟೇ ಅಲ್ಲದೆ ನೇರ ನಿಷ್ಠುರವಾದಿ ಪ್ರಖರ ಹಿಂದುತ್ವವಾದಿ, ಇದೆಲ್ಲವೂ ಕೂಡ ಪ್ರತಾಪ್ ಸಿಂಹ ಅವರಿಗೆ ಮೈನಸ್ ಆಗುವಂತ ಸಾಧ್ಯತೆ ಇದೆ.
ಖಂಡಿತವಾಗಿ ಅಂತ ಹೇಳಿದ್ರೆ ಇಲ್ಲಿ ಒಂದಷ್ಟು ಹಿರಿಯ ನಾಯಕರನ್ನ ಪ್ರತಾಪ್ ಸಿಂಹ ಅವರು ಕಡೆಗಣನೆ ಮಾಡಿದ್ದಾರೆ. ಹೀಗಾಗಿ ಅದು ಕೂಡ ಅವರಿಗೆ ಮೈನಸ್ ಆಗುವಂತ ಎಲ್ಲಾ ಚಾನ್ಸಸ್ಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಪ್ಲಸ್ ಹಾಗೇನೆ ಮೈನಸ್ ಪಾಯಿಂಟ್ಗಳ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಈ ಒಂದು ರನ್ವೇ ವಿಸ್ತರಣೆ ಜೊತೆಗೆ ಹೊಸ ರೈಲುಗಳು ಈಗಾಗಲೇ 5ಕ್ಕೂ ಹೆಚ್ಚು ಹೊಸ ರೈಲುಗಳನ್ನು ಕೂಡ ಈಗಾಗಲೇ ಮೈಸೂರಿಗೆ ತಂದಿರುವಂಥ ಕೀರ್ತಿ ಈಗಾಗಲೇ ಪ್ರತಾಪ್ ಸಿಂಹ ಅವ್ರಿಗೂ ಕೂಡ ಸಲ್ಲುತ್ತೆ. ಪ್ರಮುಖವಾಗಿ ದಶಪಥ ಯೋಜನೆ ಏನಿದೆ ಇದರಲ್ಲಿ ಕೇಂದ್ರ ಸಚಿವರು ಜೊತೆಗೆ ಕೇಂದ್ರ ನಾಯಕರೇನಿದ್ದಾರೆ ಅವರ ಬಳಿ ನೇರವಾಗಿ ಒನ್ ಟು ಒನ್ ಹೋಗಿ ಯೋಜನೆಯನ್ನು ಬಹಳ ವೇಗವಾಗಿ ಅದಕ್ಕೆ ವೇಗವನ್ನು ಕೊಟ್ಟು ಅದನ್ನು ತಂದಿರುವಂಥದ್ದು. ಇದು ಒಂದು ಕಡೆ ಕಾಂಗ್ರೆಸ್ ಇದು ನಮ್ಮ ಯೋಜನೆ ಅಂತ ಹೇಳಿದ್ರು ಕೂಡ ಪ್ರತಾಪ್ ಸಿಂಹ ಅವರ ಶ್ರಮ ಈ ಒಂದು ಯೋಜನೆಯಲ್ಲಿ ಸಾಕಷ್ಟು ಇರುವಂಥದ್ದು. ಹಾಗಾಗಿ ಅವರ ಒಂದು ಪ್ಲಸ್ ಪಾಯಿಂಟ್ಗಳಲ್ಲೂ ಕೂಡ ಅತಿ ದೊಡ್ಡದಾದಂಥ ಒಂದು ಹೆಗ್ಗಳಿಕೆ ಅಂತಂದರೆ ಅದು ದಶಪಥ ರಸ್ತೆ. ಅತಿ ದೊಡ್ಡ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದರೆ ಸೂಕ್ತ ಅಭ್ಯರ್ಥಿ ಈಗಾಗಲೇ ಅವರ ಎದುರಾಳಿಯಾಗಿ ಇಲ್ಲದೆ ಇರುವಂಥದ್ದು. ಈಗಾಗಲೇ ಕಾಂಗ್ರೆಸ್ನಲ್ಲೂ ಕೂಡ ಬರೋಬ್ಬರಿ 14 ಆಸ್ಪಿರೆಂಟ್ಗಳಿದ್ದಾರೆ, 14 ಜನ ಈಗಾಗಲೇ ನನಗೂ ಟಿಕೆಟ್ ಬೇಕು ಅನ್ನೋ ರೇಸ್ನಲ್ಲಿದ್ದಾರೆ. ಹಾಗಾಗಿ ಸೂಕ್ತ ಅಭ್ಯರ್ಥಿ ಯಾರು ಅಂತ ಈ ಕ್ಷಣಕ್ಕೂ ಕೂಡ ಫೈನಲ್ ಆಗಿಲ್ಲ. ಒಂದು ಕಡೆ ಹೇಳ್ತಾರೆ ಡಾಲಿ ಧನಂಜಯ ಅವರು ಕೂಡ ಬರ್ತಾರೆ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಹೇಳ್ತಾರೆ ಇಲ್ಲ ಯತೀಂದ್ರ. ಬಿಜೆಪಿಯಲ್ಲಿ ಪ್ಲಸ್ ಹಾಗೇನೆ ಮೈನಸ್ ಹೇಗಿದೆ ಅಂತೇಳಿ, ಹಾಗೇನೆ ಕಾಂಗ್ರೆಸ್ ಪಕ್ಷದ ಬಲಾಬಲ ಹೇಗಿದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಹೇಳಿ ಕೇಳಿ. ಮೈಸೂರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಕ್ಷೇತ್ರ. ತವರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕಿಮ್ಮತ್ ಇಲ್ವಾ? ಹಾಗಾದ್ರೆ ಖಂಡಿತವಾಗ್ಲೂ ಇದೇ ಇದೆ. ಆದರೆ ಆಕಾಂಕ್ಷಿಗಳ ಪಟ್ಟಿ ಮಾತ್ರ ದೊಡ್ಡದಿದೆ. ಸ್ವತಃ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಹಾಗೇನೆ ಸಚಿವ HC ಮಹಾದೇವಪ್ಪ ಮೂಲಕ ಕ್ಷೇತ್ರದ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಲೋಕಸಭೆಯಲ್ಲಿ ಪಕ್ಷಕ್ಕೆ ಅನುಕೂಲ ಆಗೋ ತರ ಈಗಾಗಲೇ ಬ್ಲೂ ಪ್ರಿಂಟ್ ಅನ್ನ ರಚಿಸ್ತಾ ಇದ್ದಾರೆ. ಪಕ್ಷಕ್ಕೆ ಧನಾತ್ಮಕ ಅಂಶಗಳು ಯಾವುವು, ಋಣಾತ್ಮಕ ಅಂಶಗಳು ಯಾವುವು, ಈಗ ಕಣ್ಣು ಹಾಯಿಸ್ತಾ ಹೋಗೋದಾದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವೆಲ್ಲ ಅಂಶಗಳು ಪ್ಲಸ್ ಪಾಯಿಂಟ್ ಆಗುತ್ತೆ, ದೊಡ್ಡ ಮಟ್ಟದ ಲೆಕ್ಕಾಚಾರವನ್ನ ಕಾಂಗ್ರೆಸ್ ನಾಯಕರು ಹಾಕೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರು. ಪ್ರತಾಪ್ ಸಿಂಹ ಸೋಲಿಗೆ ಬಿಜೆಪಿಯಲ್ಲಿರುವಂತಹ ಕಲಹ ಕೂಡ ಕಾರಣ ಆಗಬಹುದು. ಹಿರಿಯ ನಾಯಕರ ಕಡೆಗಣನೆಯಿಂದ ಕಾಂಗ್ರೆಸ್ಗೆ ಬಲ ಬಂದಿದೆ. ಸೂಕ್ತ ಅಭ್ಯರ್ಥಿ ಸಿಕ್ಕರೆ ಗೆಲುವು ಕಟ್ಟಿಟ್ಟ ಬುತ್ತಿ. ಒಳ್ಳೆ ಕ್ಯಾಂಡಿಡೇಟ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಬೇಕು. ಆ ಅಭ್ಯರ್ಥಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕಾಂಗ್ರೆಸ್ ಗೆಲ್ಲುತ್ತೆ ಎನ್ನುವಂತ ಲೆಕ್ಕಾಚಾರ. ಪಂಚ ಗ್ಯಾರಂಟಿ ಯೋಜನೆಗಳು ಕೂಡ ಕಾಂಗ್ರೆಸ್ ಪಕ್ಷದ ಕೈ ಹಿಡಿಬಹುದು. OBC ಮತ, CM ತವರು, ಈ ಎಲ್ಲ ವಿಚಾರಗಳು ಕೂಡ ಕಾಂಗ್ರೆಸ್ಗೆ ಒಂದು ರೀತಿ ಶಕ್ತಿಯನ್ನ ತುಂಬಬಹುದು, ಮತವನ್ನ ತರಬಹುದು. ಹಾಗಾದ್ರೆ ಕಾಂಗ್ರೆಸ್ಗೆ ಮೈನಸ್ ಆಗುವಂತ ಅಂಶಗಳು ಯಾವುವು ಅದನ್ನು ಕೂಡ ನೋಡ್ತಾ ಹೋಗೋದಾದ್ರೆ ಇನ್ನೂ ಅಭ್ಯರ್ಥಿ ಯಾರು ಅಂತ ಫೈನಲ್ ಆಗಿಲ್ಲ. ಟಿಕೆಟ್ ಪಡೆಯೋಕೆ ಒಂದು ಕಡೆಯಲ್ಲಿ ಆಕಾಂಕ್ಷಿಗಳ ದೊಡ್ಡ ಪಟ್ಟಿಯೇ ಇದೆ. ಟಿಕೆಟ್ ತಪ್ಪಿದ್ರೆ ಬಂಡಾಯ ಪ್ರಾರಂಭ ಆಗತ್ತಾ ಕಾಂಗ್ರೆಸ್ ಪಕ್ಷದಲ್ಲಿ? ಬಂಡಾಯ ಎದ್ದವರ ಮನವೊಲಿಸೋಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ತಂತ್ರಗಳನ್ನ ಮಾಡ್ತಾರೆ ಅದನ್ನು ಕೂಡ ಲೆಕ್ಕಾಚಾರ ಹಾಕಬೇಕಾಗುತ್ತೆ. ಒಕ್ಕಲಿಗ ಮತಗಳ ಪ್ರಭಾವವಿರುವಂತಹ ಕ್ಷೇತ್ರ. ಬಿಜೆಪಿ ಜೊತೆ JDS ಮೈತ್ರಿಯಿಂದ ಬಲ ಬರುತ್ತೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಈ ಲೆಕ್ಕಾಚಾರವನ್ನು ಕೂಡ ಕಾಂಗ್ರೆಸ್ನವರು ಹಾಕೊಂಡಿದ್ದಾರೆ. ಮೈತ್ರಿಯಿಂದ ಒಂದು ಕಡೆಯಲ್ಲಿ 2 ಕ್ಷೇತ್ರದಲ್ಲಿ JDSನ ಶಾಸಕರು ಇದ್ದಾರೆ. 2 ಕ್ಷೇತ್ರದಲ್ಲಿ JDSನ ಶಾಸಕರು ಇದ್ದಾರೆ. ಇದು ಕೂಡ ಮೈನಸ್ ಪಾಯಿಂಟ್. ಬಿಜೆಪಿ ಜೊತೆ JDS ಮೈತ್ರಿ ಮಾಡಿಕೊಂಡಿದೆ. ಇಲ್ಲಿ ಮೈತ್ರಿ ಮಾಡಿಕೊಂಡಾಗ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿ ಮೈನಸ್ ಆಗುವಂಥ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಆ ಓಟುಗಳು ಬಿಜೆಪಿಗೆ ಹೋಗುವಂಥ ಚಾನ್ಸಸ್ ಇರುವಂಥದ್ದು. ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ವಿಜಯ್ ಕುಮಾರ್ ಮಾತನಾಡಿದ್ದಾರೆ. ಈ ಬಗ್ಗೆ ಬನ್ನಿ ನೋಡೋಣ. ಸೋಲಿಸ್ತೀವಿ, ಭಾರಿ ಅಂತರದಲ್ಲಿ ಸೋಲಿಸ್ತೀವಿ. ಯತೀಂದ್ರ ಅವ್ರು ಬಂದರೆ ವೆಲ್ ಅಂಡ್ ಗುಡ್. ಮುಖ್ಯಮಂತ್ರಿಗಳ ಮಗ, ನಾವೆಲ್ಲ ಅವ್ರನ್ನ ಕೇಳ್ಕೊಂಡಿದ್ದೀವಿ ನೀವು ಸ್ಪರ್ಧೆ ಮಾಡಿ ಅಂತ. ಅವ್ರು ಸ್ಪರ್ಧೆ ಮಾಡಿದ್ರೆ ನಾನು ಸೀರಿಯಸ್ ಆಸ್ಪಿರೇಟ್ ಇದ್ದೀನಿ. ಅವ್ರನ್ನ ಇವತ್ತೇ ಘೋಷಣೆ ಮಾಡಲಿ, ನಾನು ವಿತ್ಡ್ರಾ ಮಾಡ್ಕೋತೀನಿ. ನಾನೇ ಪಾರ್ಟಿ ಪ್ರೆಸಿಡೆಂಟ್ ಇದ್ದೀನಿ. ಅವ್ರನ್ನ ಗೆಲ್ಸ್ಕೊಬಂದು ಈ ರಾಜ್ಯದ ಜನತೆ ಮುಂದೆ ನಿಲ್ಲಿಸ್ತೀನಿ.
ಎರಡು ರಾಷ್ಟ್ರೀಯ ಪಕ್ಷಗಳ ಬಲಾಬಲವನ್ನು ನೋಡಿದ್ರಿ. ಇನ್ನು ಪ್ರಮುಖವಾಗಿ ಪ್ರಾದೇಶಿಕ ಪಕ್ಷವಾಗಿರುವಂತಹ ಜೆಡಿಎಸ್ ಕೂಡ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಾಬಲ್ಯವನ್ನು ಹೊಂದಿದೆ. ಅವರನ್ನು ಕೂಡ ಇಲ್ಲಿ ಕಡೆಗಣಿಸುವಂತಿಲ್ಲ. ಅವರ ಲೆಕ್ಕಾಚಾರ ಕೂಡ ಜೋರಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ಬಲಾಬಲವನ್ನ ನೀವು ಸಂಕ್ಷಿಪ್ತವಾಗಿ ನೋಡಿದಾಯ್ತು. ಆದ್ರೆ ಜೆಡಿಎಸ್ ನಲ್ಲೂ ಕೂಡ ಇಲ್ಲಿ ಜೆಡಿಎಸ್ ನವರು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಯಾಕಂದ್ರೆ ಇಬ್ಬರು ಶಾಸಕರು ಗೆದ್ದು ಬಂದಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ. ಜೊತೆಗೆ ಒಕ್ಕಲಿಗ ಮತದಾರರು ಜೆಡಿಎಸ್ನ ಮೇಲೆ ಸಾಕಷ್ಟು ಮೋಹವನ್ನ ಇಟ್ಕೊಂಡಿದ್ದಾರೆ. ಹೀಗಾಗಿ ಕ್ಷೇತ್ರ ಬಿಟ್ಟು ಕೊಡದಂತೆ ದಳಪತಿಗಳು ಒಂದು ಕಡೆಯಲ್ಲಿ ದೊಡ್ಡ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಹಾಗಾದ್ರೆ ಜೆಡಿಎಸ್ ಪಕ್ಷದ ಪ್ಲಸ್ ಪಾಯಿಂಟ್ಗಳು ಏನು? ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದ ಶಕ್ತಿಯನ್ನ ಜೆಡಿಎಸ್ ಪಕ್ಷ ಹೊಂದಿದೆ. ಹಳೆ ಮೈಸೂರು ಭಾಗದ ಭದ್ರಕೋಟೆ 1.5 ಲಕ್ಷಕ್ಕೂ ಹೆಚ್ಚು ಮತ ಬ್ಯಾಂಕಿಂಗ್ ಇದೆ. ಎಲ್ಲ ಮತ ಬಿಜೆಪಿಗೆ ಬಿದ್ದರೆ ಮೈತ್ರಿ ಅಭ್ಯರ್ಥಿ ಪಾಸ್ ಆಗ್ತಾರೆ. ಅಭ್ಯರ್ಥಿ ಇನ್ನೂ ಫೈನಲ್ ಆಗಿಲ್ಲ. ಜೆಡಿಎಸ್ ನಿಂದ ಕೂಡ ಕ್ಷೇತ್ರಕ್ಕೆ ಬೇಡಿಕೆ ಇದೆ. ಆದ್ರೆ ಬಿಜೆಪಿ ಹೈಕಮಾಂಡ್ ಇದಕ್ಕೆ ಒಪ್ಪುತ್ತಾ ಸಾರಾ ಮಹೇಶ್ ಟಿಕೆಟ್ಗಾಗಿ ದೊಡ್ಡ ಮಟ್ಟದ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಇದು ಜೆಡಿಎಸ್ ಪಕ್ಷದ ಪ್ಲಸ್ ಪಾಯಿಂಟ್ಗಳು. ಹಳೆ ಮೈಸೂರು ಭಾಗದ ಭದ್ರಕೋಟೆ 1.5 ಲಕ್ಷಕ್ಕೂ ಹೆಚ್ಚು ಮತ ಬ್ಯಾಂಕಿಂಗ್ ಇದೆ. ಜೆಡಿಎಸ್ನ ಇಬ್ಬರು ಶಾಸಕರು ಕೂಡ ಮೈಸೂರು ಜಿಲ್ಲೆಯಲ್ಲಿದ್ದಾರೆ. ಸಾರಾ ಮಹೇಶ್ ದೊಡ್ಡ ಮಟ್ಟಿಗಿನ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಟಿಕೆಟ್ ಬೇಕು ಅಂತ ಹೇಳಿ. ಇನ್ನೊಂದು ಕಡೆಯಲ್ಲಿ ಜೆಡಿಎಸ್ ಪಕ್ಷದ ಮೈನಸ್ಗಳು ಏನು ನೋಡ್ತಾ ಹೋಗೋದಾದ್ರೆ, ಗೆಲುವು ಅಷ್ಟೊಂದು ಸುಲಭ ಅಲ್ಲ. ಕೇವಲ 3 ಕ್ಷೇತ್ರದಲ್ಲಿ ಮಾತ್ರ ಪ್ರಾಬಲ್ಯ ಇದೆ. ಪ್ರತಾಪ್ ಸಿಂಹರ ಅಭಿವೃದ್ಧಿ ಕಾರ್ಯಗಳು ಕೂಡ ಇಲ್ಲಿ ಮೈತ್ರಿ ಪಕ್ಷದ ಕೈ ಹಿಡಿಬಹುದು. ಆದರೆ ಜೆಡಿಎಸ್ನವರಿಗೆ ಅದು ಅಷ್ಟು ಈಸಿಯಾಗಿ ಇಲ್ಲ ಎನ್ನುವಂಥದ್ದು ಇಲ್ಲಿ ಸ್ಪಷ್ಟ. ಎರಡು ರಾಷ್ಟ್ರೀಯ ಪಕ್ಷಗಳು ಆಲ್ರೆಡಿ ಅಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ ಹೂಡ್ಕೊಂಡಿವೆ. ಇದರ ನಡುವೆ ಪ್ರಾದೇಶಿಕ ಪಕ್ಷವಾದಂತಹ ಜೆಡಿಎಸ್ ಕೂಡ ಒಂದಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡಿದೆ. ಲೆಕ್ಕಾಚಾರವನ್ನ ಏನೋ ಹಾಕೊಂಡಿದ್ದಾರೆ. ಆದ್ರೆ ಇಲ್ಲಿ ಜೆಡಿಎಸ್ಗೆ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಈಗಾಗಲೇ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಮೈತ್ರಿ ಮಾಡಿಕೊಂಡ ಬಳಿಕ ಕ್ಷೇತ್ರ ಹಂಚಿಕೆ ಬಗ್ಗೆ ಮಾತುಕತೆ ಆಗಬೇಕು. ಹಾಲಿ ಸಂಸದರು 10 ವರ್ಷಗಳಿಂದ ಮೈಸೂರಿನಲ್ಲಿ ಆಡಳಿತವನ್ನ ನಡೆಸ್ತಾ ಇರೋರು ಪ್ರತಾಪ್ ಸಿಂಹ. ಅವರ ಹೊರತಾಗಿ ಬೇರೆಯವರಿಗೆ ಟಿಕೆಟ್ ಕೊಡ್ತಾರಾ ಬಿಜೆಪಿಯಲ್ಲಿ ಅಥವಾ ಜೆಡಿಎಸ್ ಅಂತ ಬಂದಲ್ಲಿ ಯಾರಿಗೆ ಕೊಡಬಹುದು? ಈ ಲೆಕ್ಕಾಚಾರಗಳು ಕೂಡ ಇವೆ. ಜೆಡಿಎಸ್ ಪಕ್ಷದ ಬಲಾಬಲದ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಒಂದು ಕಲ್ಲನ್ನು ಈಗಾಗಲೇ ಸಾರಾ ಮಹೇಶ್ ಅವರು ಎಸ್ತಿದ್ದಾರೆ. ನಮಗೇನೋ ಸಿಕ್ಕಿದ್ರೆ ಸಿಗಲಿ ಅನ್ನೋ ಒಂದು ರೀತಿಯಲ್ಲಿ. ಆದರೆ ಬಹುತೇಕ ಬಿಜೆಪಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಫಿಕ್ಸ್ ಆಗುವಂಥ ಲಕ್ಷಣಗಳು ಕೂಡ ಕಾಡ್ತಿರುವಂಥದ್ದು. ಇದರ ಜೊತೆಗೆ ಜೆಡಿಎಸ್ನ ಒಂದು ಪ್ರಾಬಲ್ಯವೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಈಗಾಗಲೇ ಜಾಸ್ತಿನೇ ಇರುವಂಥದ್ದು. ಈ ಹೊಂದಾಣಿಕೆಯಿಂದ ಬಿಜೆಪಿಯ ಒಂದು ಪ್ರಾಬಲ್ಯ ಜೊತೆಗೆ ಬಿಜೆಪಿಯ ಒಂದು ಮತಗಳ ಒಂದು ಸಂಖ್ಯೆ ಏನಾಗುತ್ತೆ, ಒಂದು ಅದು ಅಂತರ ಆಗಿರ್ಬೋದು ಅಥವಾ ಗೆಲುವಿನ ಅಂತರ ಆಗಿರ್ಬೋದು, ಇದು ಜಾಸ್ತಿ ಮಾಡೋದಕ್ಕೆ ಸಾಧ್ಯತೆಗಳು ಕೂಡ ಉಂಟಾಗುವಂಥದ್ದು. ಆಗೊಮ್ಮೆ ಏನಾದರೂ ಕಾಂಗ್ರೆಸ್ನಿಂದ ಒಬ್ಬ ಪ್ರಬಲ ಸೂಕ್ತ ಅಭ್ಯರ್ಥಿ ಏನಾದ್ರು ಆಯಿತು ಅಂತಂದರೆ ಅವಾಗ ಒಂದು ಟಫ್ ಕಾಂಪಿಟೇಷನ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅಲ್ಲಿ ಜೆಡಿಎಸ್ ಸಪೋರ್ಟ್ ಮಾಡಿದರೂ ಕೂಡ ಒಂದಷ್ಟು ಮತಗಳ ವಿಂಗಡಣೆ ಆಗುವಂಥ ಸಾಧ್ಯತೆಗಳಿದೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಘಟಾನುಘಟಿಗಳು ನನಗೆ ಟಿಕೆಟ್ ಬೇಕು ಎನ್ನುವಂತ ದೊಡ್ಡ ಮಟ್ಟದ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಅದು ಬಿಜೆಪಿ ಆಗಿರಬಹುದು, ಕಾಂಗ್ರೆಸ್ ಆಗಿರಬಹುದು, ಪ್ರಾದೇಶಿಕ ಪಕ್ಷ ಆಗಿರುವಂತಹ ಜೆಡಿಎಸ್ ಕೂಡ ಆಗಿರಬಹುದು. ಪ್ರಾಬಲ್ಯ ಇರೋದು ಬಿಜೆಪಿಯದ್ದೇ. ಯಾಕಂತ ಹೇಳಿದ್ರೆ ಕಳೆದ 10 ವರ್ಷಗಳು 2 ಟರ್ಮ್ ಅಲ್ಲಿ ಸಂಸದರು ಆಗಿರೋದು ಪ್ರತಾಪ್ ಸಿಂಹ ಅವರು. ಈ ಬಾರಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುತ್ತಾ ಬಿಜೆಪಿ ಪಕ್ಷದಿಂದ ಎನ್ನುವಂತ ಒಂದಷ್ಟು ಲೆಕ್ಕಾಚಾರಗಳು ನಡೀತಾ ಇವೆ. ಪ್ರತಾಪ್ ಸಿಂಹ ಅವರು ಅನುದಾನವನ್ನ ತಂದಿದ್ದಾರೆ ಕ್ಷೇತ್ರಕ್ಕೆ ಎನ್ನುವಂಥದ್ದು ನಿಜ. ಆದರೂ ಕೂಡ ಮತ್ತೊಂದಿಷ್ಟು ಹೆಸರುಗಳು ಕೂಡ ಈ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಹೊರತಾಗಿ ಬಿಜೆಪಿಯಿಂದ ಯಾರು ಕಣಕ್ಕಿಳಿಬಹುದು ಅಂತ ನೋಡ್ತಾ ಹೋಗೋದಾದ್ರೆ ರಾಮದಾಸ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮಾಜಿ ಶಾಸಕರು ಕೌಟಿಲ್ಯ ರಘು ಇವರ ಹೆಸರು ಬಿಜೆಪಿ ಪಕ್ಷದಿಂದ ಕೇಳಿ ಬರ್ತಾ ಇದೆ. ಶಶ್ರುತ್ ಗೌಡ ಕಾಂಗ್ರೆಸ್ ಪಕ್ಷದಿಂದ, ವಿಜಯ್ ಕುಮಾರ್ ಕಾಂಗ್ರೆಸ್ ಪಕ್ಷದಿಂದ, ಎಂ ಲಕ್ಷ್ಮಣ್ ಕೆಪಿಸಿಸಿ ವಕ್ತಾರರು ಕೂಡ ಹೌದು, ಅವರ ಹೆಸರು ಕೂಡ ಕಾಂಗ್ರೆಸ್ ಪಕ್ಷದಿಂದ ಕೇಳಿ ಬರ್ತಾ ಇದೆ. ಇವರೆಲ್ಲರೂ ಕೂಡ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಲಾಬಿಯನ್ನ ನಡೆಸ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಜೆಡಿಎಸ್ ನಲ್ಲಿ ಲಾಬಿ ಇಲ್ವಾ? ಜೆಡಿಎಸ್ ಪಕ್ಷದವರು ಟಿಕೆಟ್ನ ನಿರೀಕ್ಷೆಯಲ್ಲಿ ಇಲ್ವಾ? ಖಂಡಿತವಾಗಲೂ ಕೂಡ ಇದ್ದಾರೆ. ಯಾರು ಅವರು ಅಂತ ಹೇಳಿದ್ರೆ ಸಾರಾ ಮಹೇಶ್. ಜೆಡಿಎಸ್ ನಿಂದ ದೊಡ್ಡ ಮಟ್ಟದ ಟಿಕೆಟ್ ನಿರೀಕ್ಷೆಯಲ್ಲಿ ಸಾರಾ ಮಹೇಶ್ ಅವರು ಇದ್ದಾರೆ. ಆದ್ರೆ ಇಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ಒಪ್ಪಿಗೆ ಬೇಕಿರೋದು ಬಿಜೆಪಿಯ ಹೈಕಮಾಂಡ್ ನಿಂದ. ಬಿಜೆಪಿ ಹೈಕಮಾಂಡ್ ಬಿಟ್ಟುಕೊಟ್ಟಷ್ಟೇ ಕ್ಷೇತ್ರಗಳಲ್ಲಿ ಜೆಡಿಎಸ್ನವರು ಸ್ಪರ್ಧೆಯನ್ನ ಮಾಡಬೇಕು. ಇದು ಜೆಡಿಎಸ್ ಹಾಗೇನೆ ಬಿಜೆಪಿಯವರ ನಡುವೆ ಆಗಿರುವಂತಹ ಮಾತುಕತೆ. ಈ ಒಂದು ಕಾರಣಕ್ಕಾಗಿ
ಸಾರಾ ಮಹೇಶ್ಗೆ ಟಿಕೆಟ್ ಸಿಗತ್ತಾ ಇಲ್ವಾ, ಅಥವಾ ಬಿಜೆಪಿಗೆ ಈ ಕ್ಷೇತ್ರ ಮೀಸಲಾಗಿರುತ್ತಾ ಎನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಎಸ್, ಈ ಕುರಿತಂತೆ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರು ಮಾತನಾಡಿದ್ದಾರೆ. ಹಾಗೇನೆ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ವಿಜಯ್ ಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ದೇಶಕ್ಕೆ ಮತ್ತೆ ಮೋದಿಜಿ ಪ್ರಧಾನಿ ಆಗಬೇಕು, ಹಾಗೆ ಭಾರತೀಯ ಜನತಾ ಪಕ್ಷ ಈ ಕೊಡಗು ಮತ್ತು ಮೈಸೂರು ಕ್ಷೇತ್ರದಲ್ಲೂ ಗೆಲ್ಲಬೇಕು ಅಂತ ಹೇಳಿ ನಾವೆಲ್ಲ ಸಂಘಟಿತವಾಗಿ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ, ಈಗ ನಮ್ಮಲ್ಲಿ ಸ್ಟೇಟು ಎಲೆಕ್ಷನ್ಸ್ ಕಮಿಟಿ ಅಂತ ಇದೆ KPCC ಒಳಗಡೆ. ಅದರಲ್ಲಿ 2 ಬಾರಿ ಮೀಟಿಂಗ್ ಆಗಿದೆ. ಮತ್ತು ಒಂದು AICCಲಿ ಸ್ಕ್ರೀನಿಂಗ್ ಕಮಿಟಿ ಇದೆ, ಅದ್ರಲ್ಲಿ 1 ಬಾರಿ ಮೀಟಿಂಗ್ ಆಗಿದೆ. ನಮಗೆ ಬಂದಿರೋ ಮಾಹಿತಿಲಿ ಅದರಲ್ಲಿ 4 ಜನನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಅಂತ. 1 2 3 4 ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಬಟ್ ಶಾರ್ಟ್ ಲಿಸ್ಟ್ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. 4 ಜನ ಆಗಿದ್ದಾರೆ. ಸರ್ವೆ ಆಗ್ತಾ ಇದೆ. ಸರ್ವೆ ಆಧಾರದಲ್ಲಿ ಟಿಕೆಟ್ ಘೋಷಣೆ ಆಗುತ್ತೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನು ಡಿಸೈಡ್. ಆದರೆ ನನಗೊಂದೇ ನನ್ನ ಆಬ್ಜೆಕ್ಟಿವ್ ಕಾಂಗ್ರೆಸ್ ಗೆಲ್ಸೋದು. ಎಸ್, ದೆರ್ ಇಸ್ ನೋ ಡೌಟ್. ಈಗ ನಮ್ಮಲ್ಲಿ ಸ್ಟೇಟು ಎಲೆಕ್ಷನ್ಸ್ ಕಮಿಟಿ ಅಂತ ಇದೆ KPCC ಒಳಗಡೆ. ಅದರಲ್ಲಿ 2 ಬಾರಿ ಮೀಟಿಂಗ್ ಆಗಿದೆ. ಮತ್ತು ಒಂದು AICCಲಿ ಸ್ಕ್ರೀನಿಂಗ್ ಕಮಿಟಿ ಇದೆ, ಅದ್ರಲ್ಲಿ 1 ಬಾರಿ ಮೀಟಿಂಗ್ ಆಗಿದೆ. ಅದೇನೇ ಇರಲಿ, ಮೈಸೂರು ಕೊಡಗು ಸಂಸತ್ ಕ್ಷೇತ್ರ, ಲೋಕಸಭಾ ಕ್ಷೇತ್ರ CM ಸಿದ್ದರಾಮಯ್ಯ ಅವರಿಗೆ ಪ್ರತಿಷ್ಠೆಯ ಕಣ. ಯಾಕಂತ ಹೇಳಿದ್ರೆ ಅದು ಅವರ ತವರು ಜಿಲ್ಲೆ. ತವರಲ್ಲಿ ಗೆದ್ದು ಬೀಗಬೇಕಾದಂಥ ಅನಿವಾರ್ಯತೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗಿದೆ. ಎಚ್ ವಿಶ್ವನಾಥ್ ಬಳಿಕ ಬಿಜೆಪಿಯಿಂದ 2 ಬಾರಿ ಗೆದ್ದಿರುವಂಥ ಪ್ರತಾಪ್ ಸಿಂಹಗೆ ಸೋಲಿನ ರುಚಿ ಉಣಿಸೋಕೆ ಕಾಯ್ತಾ ಇದ್ದಾರೆ ಕಾಂಗ್ರೆಸ್ನವರು. ಆದರೆ JDS ಬಲ ಸಿಕ್ಕಿರೋ ಕಾರಣ ಪ್ರತಾಪ್ ಸಿಂಹ ಅವರು ತುಂಬಾ ಖುಷಿಯಿಂದ ಇದ್ದಾರೆ. ಕಾದ್ ನೋಡಬೇಕಾಗತ್ತೆ ಚುನಾವಣೆ ಬಂದಾಗ ಮತದಾರರು ಯಾರನ್ನ ಆರಿಸಿ ದೆಹಲಿಗೆ ಕಳುಹಿಸ್ತಾರೆ ಅಂತೇಳಿ. ಇದಾಗಿತ್ತು ಇವತ್ತಿನ ಲೋಕ ಲೆಕ್ಕಾಚಾರ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.